ಒಬ್ಬ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನಗಳವರೆಗೆ ಇರಬಲ್ಲಳು? ಸ್ನೇಹಿತರೆ, ಹೆಂಡತಿ ಮತ್ತು ಗಂಡ ಇವರಿಬ್ಬರಿಗೆ ಕಾಮ ಅನ್ನೋದು ಪ್ರಕೃತಿ ದತ್ತವಾಗಿ ಬಂದಿರುವವರ ಎಲ್ಲರೂ ಹೇಳುವ ಹಾಗೆ ಗಂಡಿಗಿಂತ ಹೆಣ್ಣಿಗೆ 7 ಪಟ್ಟು ಕಾಮದ ಬಯಕೆ ಇರುತ್ತೆ ಅನ್ನೋದು ನಿಜ. ಅಂತಹ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನಗಳವರೆಗೂ ಇರಬಲ್ಲಳು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಋತುಚಕ್ರ ಆದಾಗ ಅವರ ದೇಹದಲ್ಲಿ ಹಾರ್ಮೋನ್ಸ್ ನ ಬದಲಾವಣೆಯಾಗುತ್ತದೆ. ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಯ ಪ್ರತಿ ತಿಂಗಳ 5 ದಿನದವರೆಗೂ ಮಾತ್ರ ಇರುತ್ತದೆ. ಈ ಸಂದರ್ಭದಲ್ಲಿ ಆಕೆಯ ಯೋನಿಯ ಭಾಗದಲ್ಲಿ ಮತ್ತು ಒಳಗಡೆ ತುಂಬಾ ಬದಲಾವಣೆ ಆಗುತ್ತಾ ಇರುತ್ತದೆ. ಆಗ ಹಾರ್ಮೋನ್ ಬದಲಾವಣೆ ಆಗುವುದರಿಂದ ಅವರಿಗೆ ಆಸಕ್ತಿ ಕಡಿಮೆ ಇರುತ್ತದೆ. ಇದರಿಂದ ಹೆಂಗಸರು ಪೀರಿಯಡ್ ಸಮಯದಲ್ಲಿ ಸಂಭೋಗ ಮಾಡಲು ಆಸಕ್ತಿ ಕಡಿಮೆ ತೋರಿಸುತ್ತಾರೆ. ಸ್ನೇಹಿತರೆ, ಆದ್ರೆ ಹೆಂಗಸರಿಗೆ ಪೀರಿಯಡ್ಸ್ ಮುಗಿದ ನಂತರ ಅವರಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಆಗುತ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಹೆಂಗಸರಿಗೆ ಹಣ, ಒಡವೆ, ಪರಮನೆಯ ಜಗಳ ಇದೆಲ್ಲ ವಿಷಯಕ್ಕಿಂತ ತುಂಬಾ ತೃಪ್ತಿ ಕೊಡುವ ವಿಚಾರ ಅಂದ್ರೆ ಅದು ಸಂಭೋಗ ಮಾತ್ರ. ಹೆಣ್ಣು ಸಂತೋಷವಾಗಿ ಇದ್ದಾಗ ಮಾತ್ರ ಅವಳಿಗೆ ಕಾಮದ ಬಯಕೆ ಬರೋದು. ಆದ್ರೆ ಗಂಡಸರು ಹಾಗಲ್ಲ. ಅವರಿಗೆ ಎಷ್ಟೇ ಬೇಜಾರು, ಕಷ್ಟ, ನಷ್ಟ ಇದ್ದರೂ ಕಾಮದ ಬಯಕೆ ಬಿಡಲ್ಲ. ಸರಾಸರಿ ಮಾಹಿತಿಯ ಆಧಾರವನ್ನು ಕುರಿತು ಹೇಳುವುದೇನೆಂದರೆ 40 ರಿಂದ 45 ವರ್ಷದ ಮಹಿಳೆಯರು 15 ರಿಂದ 20 ದಿನಗಳವರೆಗೂ ಸಂಭೋಗ ಮಾಡದಿದ್ದರೂ ಪರವಾಗಿಲ್ಲ. ಅಕಸ್ಮಾತ್ 20 ದಿನದ ನಂತರ ಅವರಿಗೆ ಸಂಭೋಗ ಮಾಡುವ ಬಯಕೆ ಆದರೆ ಅವರೇ ನಿಮಗೆ ಸಿಗ್ನಲ್ ಕೊಡುತ್ತಾರೆ. ಒಂದು ವೇಳೆ ಇದೇ ಮುಂದುವರೆದರೆ ಯೋನಿಯಲ್ಲಿ ಬಿಗಿತ ಉಂಟಾಗುತ್ತದೆ. ಅವರು ನಿಮ್ಮನ್ನು ಕಾಮದ ದೃಷ್ಟಿಯಲ್ಲಿ ನೋಡುತ್ತಾರೆ. ಆಗಲೇ ನೀವು ಅದನ್ನು ಅರಿತರೆ ನಿಮಗೆ ಬಹಳ ಒಳ್ಳೆಯದು. ಇಲ್ಲವಾದರೆ ಅವರಿಗೆ ಕೋಪ, ಮನಸ್ತಾಪ ಬರಲು ಶುರುವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಸಂಗಾತಿಯೊಂದಿಗೆ ವಾರಕ್ಕೆ ಒಮ್ಮೆಯಾದರೂ ಸಂಭೋಗ ಮಾಡಿ. ಅತಿಯೂ ಬೇಡ, ನಿರ್ಲಕ್ಷ್ಯವೂ ಬೇಡ. ಇದರಿಂದ ನಿಮ್ಮ ಸಂಸಾರ ಸುಖಮಯವಾಗಿರುತ್ತದೆ. ಇಂಥದ್ದೇ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ. ಸ್ಟೇ ಟ್ಯೂನ್ ಕನ್ನಡ. ಧನ್ಯವಾದಗಳು.